ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂದವರ ಮೇಲೆ ಕೇಸ್, ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವರ ಮೇಲೆ ಕ್ರಮನೇ ಇಲ್ಲ ಅಂತ ಬಿಜೆಪಿ ಮುಖಂಡರುಗಳು ಕಿಡಿಕಾರಿದ್ದಾರೆ. ನಮ್ಮ 18 ಶಾಸಕರ ವಿರುದ್ಧ ಸರ್ಕಾರ ಕೇಸ್ ಹಾಕಿದೆ. ಕಲಬುರಗಿಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೀಗಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಮತ್ತೊಂದು ಎಫ್ಐಆರ್ ಆಗಿದೆ ಮಾಡ್ತಾ ಇದ್ದಾರೆ. ಒಂದ್ ರೀತಿ ಏನಿದೆ ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಅನ್ನೋಂಥವ್ರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರಿಗೆ ಕೇಸ್ ಹಾಕದೇ ಇರೋದು. 43 ಕೇಸುಗಳನ್ನ ಹಳೆ ಹುಬ್ಬಳ್ಳಿನಲ್ಲಿರ್ತಕ್ಕಂಥ ಕೆಎಫ್ಡಿ, ಪಿಎಫ್ಐ, ಪೊಲೀಸ್ ಸ್ಟೇಷನ್ ಜೀಪ್ ಮೇಲೆ ಹತ್ತಿ ಕುಣಿದಂತವರು, ಅವ್ರ ಮೇಲಿದ್ದಂತ ಕೇಸುಗಳನ್ನ ತೆಗೆದುಹಾಕೋದು. ಹೈಕೋರ್ಟ್ ಛೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ, ಆದ್ರೂ ನಾಚಿಕೆ ಆಗಿಲ್ಲ. ಹೈಕೋರ್ಟ್ ಛೀಮಾರಿ ಹಾಕಿದೆ. ಓಕೆ, ನೀವು ಎಫ್ಐಆರ್ ಹಾಕೋದಕ್ಕೆ ನಮ್ದು ವಿರೋಧ ಇಲ್ಲ. ಎಸ್, ಏನ್ ದ್ವೇಷ ಭಾಷಣ ಮಾಡಿದ್ದಾರೆ ನೀವು ಹಾಕಿ, ಕೇಸ್ ಹಾಕಿ. ಆದ್ರೆ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದೆ, ರವಿಕುಮಾರ್ ಮೇಲೆ ಕೇಸ್ ಹಾಕಿದೆ, ಸಿಟಿ ರವಿ ಅವ್ರ ಮೇಲೆ ಕೇಸ್ ಹಾಕಿದ್ವಿ, ನಮ್ ಶಾಸಕರ ಮೇಲೆ ಕೇಸ್ ಹಾಕಿದ್ವಿ, 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ವಿ. ನಾವು ಡೆಮೊಕ್ರಾಟಿಕ್ ಸಿಸ್ಟಮ್ ನಲ್ಲಿದ್ದೀವಿ. ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಯೋಚನೆ ಮಾಡಬೇಕು. ನೀವೇ ಹೇಳಿದ ವೇದವಾಕ್ಯ ಅಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದ್ ರೀತಿ ಸರ್ಕಾರ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಿ ಸಂವಿಧಾನವನ್ನ ದೂರ ಇಟ್ಟು ಏನು ಒಂದ್ ರೀತಿ ಅಪ್ರಜಾಸತ್ತಾತ್ಮಕವಾಗಿ ಸರ್ಕಾರವನ್ನು ಏನ್ ನಡೆಸ್ತಾ ಇದೆ, ಇದನ್ನ ನಾವು ಖಂಡಿಸ್ತೇವೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂದವರ ಮೇಲೆ ಕೇಸ್, ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವರ ಮೇಲೆ ಕ್ರಮನೇ ಇಲ್ಲ ಅಂತ ಬಿಜೆಪಿ ಮುಖಂಡರುಗಳು ಕಿಡಿಕಾರಿದ್ದಾರೆ. ನಮ್ಮ 18 ಶಾಸಕರ ವಿರುದ್ಧ ಸರ್ಕಾರ ಕೇಸ್ ಹಾಕಿದೆ. ಕಲಬುರಗಿಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೀಗಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಮತ್ತೊಂದು ಎಫ್ಐಆರ್ ಆಗಿದೆ ಮಾಡ್ತಾ ಇದ್ದಾರೆ. ಒಂದ್ ರೀತಿ ಏನಿದೆ ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಅನ್ನೋಂಥವ್ರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರಿಗೆ ಕೇಸ್ ಹಾಕದೇ ಇರೋದು. 43 ಕೇಸುಗಳನ್ನ ಹಳೆ ಹುಬ್ಬಳ್ಳಿನಲ್ಲಿರ್ತಕ್ಕಂಥ ಕೆಎಫ್ಡಿ, ಪಿಎಫ್ಐ, ಪೊಲೀಸ್ ಸ್ಟೇಷನ್ ಜೀಪ್ ಮೇಲೆ ಹತ್ತಿ ಕುಣಿದಂತವರು, ಅವ್ರ ಮೇಲಿದ್ದಂತ ಕೇಸುಗಳನ್ನ ತೆಗೆದುಹಾಕೋದು. ಹೈಕೋರ್ಟ್ ಛೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ, ಆದ್ರೂ ನಾಚಿಕೆ ಆಗಿಲ್ಲ. ಹೈಕೋರ್ಟ್ ಛೀಮಾರಿ ಹಾಕಿದೆ. ಓಕೆ, ನೀವು ಎಫ್ಐಆರ್ ಹಾಕೋದಕ್ಕೆ ನಮ್ದು ವಿರೋಧ ಇಲ್ಲ. ಎಸ್, ಏನ್ ದ್ವೇಷ ಭಾಷಣ ಮಾಡಿದ್ದಾರೆ ನೀವು ಹಾಕಿ, ಕೇಸ್ ಹಾಕಿ. ಆದ್ರೆ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದೆ, ರವಿಕುಮಾರ್ ಮೇಲೆ ಕೇಸ್ ಹಾಕಿದೆ, ಸಿಟಿ ರವಿ ಅವ್ರ ಮೇಲೆ ಕೇಸ್ ಹಾಕಿದ್ವಿ, ನಮ್ ಶಾಸಕರ ಮೇಲೆ ಕೇಸ್ ಹಾಕಿದ್ವಿ, 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ವಿ. ನಾವು ಡೆಮೊಕ್ರಾಟಿಕ್ ಸಿಸ್ಟಮ್ ನಲ್ಲಿದ್ದೀವಿ. ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಯೋಚನೆ ಮಾಡಬೇಕು. ನೀವೇ ಹೇಳಿದ ವೇದವಾಕ್ಯ ಅಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದ್ ರೀತಿ ಸರ್ಕಾರ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಿ ಸಂವಿಧಾನವನ್ನ ದೂರ ಇಟ್ಟು ಏನು ಒಂದ್ ರೀತಿ ಅಪ್ರಜಾಸತ್ತಾತ್ಮಕವಾಗಿ ಸರ್ಕಾರವನ್ನು ಏನ್ ನಡೆಸ್ತಾ ಇದೆ, ಇದನ್ನ ನಾವು ಖಂಡಿಸ್ತೇವೆ. ಕಲ್ಲಡ್ಕ
ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂದವರ ಮೇಲೆ ಕೇಸ್, ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವರ ಮೇಲೆ ಕ್ರಮನೇ ಇಲ್ಲ ಅಂತ ಬಿಜೆಪಿ ಮುಖಂಡರುಗಳು ಕಿಡಿಕಾರಿದ್ದಾರೆ. ನಮ್ಮ 18 ಶಾಸಕರ ವಿರುದ್ಧ ಸರ್ಕಾರ ಕೇಸ್ ಹಾಕಿದೆ. ಕಲಬುರಗಿಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೀಗಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಆರ್ಎಸ್ಎಸ್ ಮುಖಂಡ ಕಲರ್ಕ ಪ್ರಭಾಕರ್ ಅವರದ್ದು ಮತ್ತೊಂದು ಎಫ್ಐಆರ್ ಆಗಿದೆ. ಮಾಡ್ತಾ ಇದ್ದಾರೆ. ಒಂದ್ ರೀತಿ ಏನಿದೆ ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಅನ್ನೋಂಥವ್ರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರಿಗೆ ಕೇಸ್ ಹಾಕದೇ ಇರೋದು. 43 ಕೇಸುಗಳನ್ನ ಹಳೆ ಹುಬ್ಬಳ್ಳಿನಲ್ಲಿರ್ತಕ್ಕಂಥ KFD PFI ಪೊಲೀಸ್ ಸ್ಟೇಷನ್ ಜೀಪ್ ಮೇಲೆ ಹತ್ತಿ ಕುಣಿದಂತವರು, ಅವ್ರ ಮೇಲಿದ್ದಂತ ಕೇಸುಗಳನ್ನ ತೆಗೆದುಹಾಕೋದು. ಹೈಕೋರ್ಟ್ ಛೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ, ಆದ್ರೂ ನಾಚಿಕೆ ಆಗಿಲ್ಲ. ಹೈಕೋರ್ಟ್ ಛೀಮಾರಿ ಹಾಕಿದೆ. ಓಕೆ, ನೀವು FIR ಹಾಕೋದಕ್ಕೆ ನಮ್ದು ವಿರೋಧ ಇಲ್ಲ. ಎಸ್, ಏನ್ ದ್ವೇಷ ಭಾಷಣ ಮಾಡಿದ್ದಾರೆ ನೀವು ಹಾಕಿ, ಕೇಸ್ ಹಾಕಿ. ಆದ್ರೆ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದೆ, ರವಿಕುಮಾರ್ ಮೇಲೆ ಕೇಸ್ ಹಾಕಿದೆ, CT ರವಿ ಅವ್ರ ಮೇಲೆ ಕೇಸ್ ಹಾಕಿದ್ವಿ, ನಮ್ಮ ಶಾಸಕರ ಮೇಲೆ ಕೇಸ್ ಹಾಕಿದ್ವಿ, 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ವಿ. ನಾವು ಡೆಮೊಕ್ರಾಟಿಕ್ ಸಿಸ್ಟಮ್ ನಲ್ಲಿದ್ದೀವಿ. ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಯೋಚನೆ ಮಾಡಬೇಕು. ನೀವೇ ಹೇಳಿದ ವೇದವಾಕ್ಯ ಅಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದ್ ರೀತಿ ಸರ್ಕಾರ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಿ, ಸಂವಿಧಾನವನ್ನ ದೂರ ಇಟ್ಟು, ಏನು ಒಂದ್ ರೀತಿ ಅಪ್ರಜಾಸತ್ತಾತ್ಮಕವಾಗಿ ಸರ್ಕಾರವನ್ನು ಏನ್ ನಡೆಸ್ತಾ ಇದೆ, ಇದನ್ನ ನಾವು ಖಂಡಿಸ್ತೇವೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂದವರ ಮೇಲೆ ಕೇಸ್, ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವರ ಮೇಲೆ ಕ್ರಮನೇ ಇಲ್ಲ ಅಂತ ಬಿಜೆಪಿ ಮುಖಂಡರುಗಳು ಕಿಡಿಕಾರಿದ್ದಾರೆ. ನಮ್ಮ 18 ಶಾಸಕರ ವಿರುದ್ಧ ಸರ್ಕಾರ ಕೇಸ್ ಹಾಕಿದೆ. ಕಲಬುರಗಿಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೀಗಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಆರ್ಎಸ್ಎಸ್ ಮುಖಂಡ ಕಲರ್ಕ ಪ್ರಭಾಕರ್ ಅವರದ್ದು ಮತ್ತೊಂದು ಎಫ್ಐಆರ್ ಆಗಿದೆ. ಮಾಡ್ತಾ ಇದ್ದಾರೆ. ಒಂದ್ ರೀತಿ ಏನಿದೆ ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಅನ್ನೋಂಥವ್ರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರಿಗೆ ಕೇಸ್ ಹಾಕದೇ ಇರೋದು. 43 ಕೇಸುಗಳನ್ನ ಹಳೆ ಹುಬ್ಬಳ್ಳಿನಲ್ಲಿರ್ತಕ್ಕಂಥ KFD PFI ಪೊಲೀಸ್ ಸ್ಟೇಷನ್ ಜೀಪ್ ಮೇಲೆ ಹತ್ತಿ ಕುಣಿದಂತವರು, ಅವ್ರ ಮೇಲಿದ್ದಂತ ಕೇಸುಗಳನ್ನ ತೆಗೆದುಹಾಕೋದು. ಹೈಕೋರ್ಟ್ ಛೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ, ಆದ್ರೂ ನಾಚಿಕೆ ಆಗಿಲ್ಲ. ಹೈಕೋರ್ಟ್ ಛೀಮಾರಿ ಹಾಕಿದೆ. ಓಕೆ, ನೀವು FIR ಹಾಕೋದಕ್ಕೆ ನಮ್ದು ವಿರೋಧ ಇಲ್ಲ. ಎಸ್, ಏನ್ ದ್ವೇಷ ಭಾಷಣ ಮಾಡಿದ್ದಾರೆ ನೀವು ಹಾಕಿ, ಕೇಸ್ ಹಾಕಿ. ಆದ್ರೆ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದೆ, ರವಿಕುಮಾರ್ ಮೇಲೆ ಕೇಸ್ ಹಾಕಿದೆ, CT ರವಿ ಅವ್ರ ಮೇಲೆ ಕೇಸ್ ಹಾಕಿದ್ವಿ, ನಮ್ಮ ಶಾಸಕರ ಮೇಲೆ ಕೇಸ್ ಹಾಕಿದ್ವಿ, 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ವಿ. ನಾವು ಡೆಮೊಕ್ರಾಟಿಕ್ ಸಿಸ್ಟಮ್ ನಲ್ಲಿದ್ದೀವಿ. ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಯೋಚನೆ ಮಾಡಬೇಕು. ನೀವೇ ಹೇಳಿದ ವೇದವಾಕ್ಯ ಅಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದ್ ರೀತಿ ಸರ್ಕಾರ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಿ, ಸಂವಿಧಾನವನ್ನ ದೂರ ಇಟ್ಟು, ಏನು ಒಂದ್ ರೀತಿ ಅಪ್ರಜಾಸತ್ತಾತ್ಮಕವಾಗಿ ಸರ್ಕಾರವನ್ನು ಏನ್ ನಡೆಸ್ತಾ ಇದೆ, ಇದನ್ನ ನಾವು ಖಂಡಿಸ್ತೇವೆ.